देवताभ्यो नमः। या देवी सर्वभूतेषु दीपरूपेण नमस्कृतः। नमस्तस्यै 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 नमो नमः। ओमापो ज्योतिर्मो कृतं ब्रह्मा भूत्सवस्वरं भूत्सवस्वरं ಶುಭ ದಿನ ಕಂಗಾನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಆಶ್ರಯದಲ್ಲಿ ದಿನಾಂಕ 29ನೇ ತಾರೀಕು ಏನು ಸುಮಾರು 2 ವರ್ಷಗಳು 3 ವರ್ಷಗಳಿಂದ ನಮ್ಮ ಜನಪ್ರಿಯ ಶಾಸಕರು ಶ್ರೀಮತಿ ರೂಪಕಲಾ ಶಶಿಧರರವರು ಮತ್ತು ನಮ್ಮ ಗೋವಿಂದ ಗೌಡರು ಮತ್ತು ನಮ್ಮ ವಿಜಯರಾಘವ ರೆಡ್ಡಿ ಅವರ ತಂಡ ಅಂದ್ರೆ ಎಪಿಎಂಸಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ಸೇರಿ ಒಂದು ಬೃಹದಾಕಾರವಾದಂತ ಒಂದು 25 ಎಕರೆಯಲ್ಲಿ ಒಂದು ಪ್ರಾರಂಗಣವನ್ನು ಮಾಡಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ರಾಜ್ಯದಲ್ಲೂ ಕೂಡ ಅತ್ಯುತ್ತಮವಾದ ಒಂದು ಎಪಿಎಂಸಿಯನ್ನ ನಿರ್ಮಾಣ ಮಾಡೋದಕ್ಕೆ ಕಂಕಣಬದ್ಧರಾಗಿ ಅವರು ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಆ ಒಂದು ದೆಸೆಯಲ್ಲಿ ಭಗವಂತ ಆ ದಿಕ್ಕಿನಲ್ಲಿ ಎಲ್ರಿಗೂ ಕೂಡ ಕೆಜಿಎಫ್ ತಾಲೂಕಿಗೆ ಎಲ್ಲ ನಮ್ಮ ರಾಜ್ಯಕ್ಕೂ ಕೂಡ ಒಳ್ಳೆಯದಾಗಲಿ. ನಮ್ಮ MLA ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಅತ್ಯುತ್ತಮ ಸೇವೆ ಮಾಡ್ತಕ್ಕಂಥ ಮಂತ್ರಿಗಿರಿಯನ್ನು ಕೂಡ ಸಿಗಲಿ ಅಂತ ಹೇಳಿ ಎಲ್ಲರೂ ಕೂಡ ನಮ್ಮ ಎಲ್ಲ ಜನಾಂಗದ ಎಲ್ಲರೂ ಕೂಡಿ ಬರೀ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸದಸ್ಯರು ಮತ್ತು ಅವರೇ ಅಂತಲ್ಲ ನಮ್ಮ ಕೆಜಿಎಫ್ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಆ ರೂಪಕಲಾ ಶಶಿಧರ್ ಅವರಿಗೆ ಸನ್ಮಾನ ಮಾಡಿದಾಗೆ ಅವರಿಗೆ ಆಶೀರ್ವಾದ ಮಾಡಬೇಕು. ಇಂಥ ಒಂದು ಕಾರ್ಯವನ್ನು ನಾವು ನೋಡ್ಬೇಕಾದ್ರೆ ತಿರುಪತಿಗೆ ಬೇಕಾದಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ಅಲ್ಲಿ ನೋಡೋದಕ್ಕೂ ನಾನು ಭಾಗ್ಯ ಇರೋದಿಲ್ಲ. ಆದ್ರಿಂದ ತಿರುಪತಿಯಿಂದಾನೇ ಇವಾಗ ವಿಗ್ರಹಗಳು ಎಲ್ಲವೂ ಬಂದು ಅಲ್ಲಿಂದಾನೇ ಅರ್ಚಕರು ಪೂಜಾದಿ ದ್ರವ್ಯಗಳು ಎಲ್ಲವೂ ಕೂಡ ತಿರುಪತಿಯಿಂದಾನೇ ತಿರುಪತಿಯಲ್ಲಿ ಏನು ಮಾಡ್ತಾರೋ ಅದೇ ರೀತಿಯಲ್ಲಿ ಇನ್ನೂ ಅದ್ದೂರಿಯಾಗಿಲ್ಲಿ ಮೊದಲು ಬೇತಮಂಗಲದ ಹತ್ರ ಮಾಡಿದ್ರು, ಇವಾಗ ಅಲ್ಲಿ APMC 2 ಮಾಡ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲರೂ ಕೂಡ ಇವತ್ತಿಂದ ಅಲ್ಲಿ ಬೆಳಗ್ಗೆ ಬೇಗನೆ 9 ಗಂಟೆಗೆಲ್ಲ ಬಂದ್ರೆ ನೀವೆಲ್ಲರೂ ಕೂಡ ಅಲ್ಲಿ ಕಂಕಣಬದ್ಧರಾಗಿ ಪೂಜಾ ಇದಕ್ಕೆ ಕೂತ್ಕೋಬಹುದು. ಅದಕ್ಕೆ 9 ಗಂಟೆಗೆಲ್ಲ ಗಂಡ ಹೆಂಡತಿಯವರು ಕೂಡ ನೇರವಾಗಿ ಅಲ್ಲಿ ಬಂದು ಕೂತ್ಕೊಂಡು ಆ ಒಂದು ಒಳ್ಳೆಯ ಪ್ರಧಾನವಾದ ಕೆಲಸವನ್ನ ಮಾಡಬಹುದು. ಇದಕ್ಕೆ ಎಲ್ಲರೂ ಕೂಡ ಕಂಕಣಬದ್ಧರಾಗಿ ಬಂದು ಮಾಡಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅಲ್ಲಿ ಸೇರ್ಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ನಾನು ಕಳಕಳಿಯ ಮಾನವಿ ಮಾಡ್ತೇನೆ. ನಮ್ಮ ರಾಧಾಕೃಷ್ಣ ರೆಡ್ಡಿ ಅವರು ಇರ್ಬೋದು, ವಿಜಯರಾಘವ ರೆಡ್ಡಿ ಅವರು ಇರ್ಬೋದು, ಪದ್ಮನಾಭ ರೆಡ್ಡಿ ಅವರು ಇರ್ಬೋದು, ಮುನ್ನತ್ತಣ್ಣ ಅವರು ಇರ್ಬೋದು, ವೆಂಕಟಕೃಷ್ಣಣ್ಣ ಅವರು ಇರ್ಬೋದು, ಎಲ್ಲರೂ ಕೂಡ ರಾಧಾಕೃಷ್ಣ ರೆಡ್ಡಿ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಎಲ್ಲರೇ ನಾಯಕರು ಇರೋದು. ಇಲ್ಲಿ ಯಾರು ಕಾರ್ಯಕರ್ತರು ಅನ್ನೋ ಮಟ್ಟಿಗಿಲ್ಲ. ಹೆಣ್ಮಕ್ಳು ಕೂಡ ಗೀತಾ ಇರ್ಬೋದು, ಅನೇಕ ಸನ್ಮಿತರು ಹೆಣ್ಮಕ್ಳು ಕೂಡ ಅನೇಕರು ಸೇರಿದ್ದಾರೆ. ಅಲ್ಲಿ ಸುಮಾರು ಒಂದು 10,000 ಜನ ಸೇರ್ಬೇಕು. ಅದಕ್ಕೆಲ್ಲರೂ ಕಂಕಣಬದ್ಧರಾಗಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರೂಪ. ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ರಾಧಾಕೃಷ್ಣ ರೆಡ್ಡಿ ಅವರ ಗ್ರಾಮ ಪಂಚಾಯಿತಿ ಕಂಗಾನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಈ ಒಂದು ಸೋಮವಾರ ನಡೀತಕ್ಕಂಥ ಶ್ರೀನಿವಾಸ ಕಲ್ಯಾಣೋತ್ಸವ ಪೂರ್ವಭಾವಿ ಸಭೆ ಮತ್ತು ಈ ಅಭಿನಂದನಾ ಕಾರ್ಯಕ್ರಮ ಮತ್ತು ಪೂಜೆಗೆ ಸೋಮವಾರ ಏನು ನಮ್ಮ ವಿಜಯರಾಘವ ರೆಡ್ಡಿ ನೇತೃತ್ವದಲ್ಲಿ ನಮ್ಮ ರೂಪಾ ಶಶಿಧರವರ ಒಂದು ಆಸೆ ಏನಂದರೆ ರೈತರಿಗೆ APMC ಮಾಡಲೇಬೇಕು ಅಂತ ಭಾಳ ಶ್ರಮವಹಿಸಿ 25 ಎಕರೆ ಜಮೀನನ್ನು ಇದೆಲ್ಲ ನೀವೆಲ್ಲ ಪತ್ರಕರ್ತರಿಗೆ ಅದು ಗೊತ್ತಿರುವ ವಿಷಯ. ಅದರ ಮುಂದುವರೆದ ಭಾಗವಾಗಿ ಈಗ ಏನು ಸುಮಾರು ಒಂದು 10 ಕೋಟಿ ರೂಪಾಯಿ ಕೆಲಸ ಅವತ್ತಿನ ದಿವಸ ಪ್ರಾರಂಭ ಆಗ್ತದೆ. ಅದೇ ರೀತಿ ಇನ್ನೂ ರೈತರಿಗೆ ಸಮೃದ್ಧಿ, ಮಳೆ ಬೆಳೆ ಚೆನ್ನಾಗಾಗಲಿ. ಗ್ರಾಮೀಣ ಭಾಗದ ಜನರು ಎಷ್ಟೋ ಜನ ತಿರುಪತಿ ನೋಡದೇ ಇರೋಂಥ ಭಾಳ ಜನ ಇದ್ದಾರೆ. ಶೇಕಡ ನನ್ನ ಅಂದಾಜು ಒಂದು 50ರಷ್ಟು ಇದ್ದಾರೆ. ಅವರೆಲ್ಲರಿಗೂ ಸಹ ಅವತ್ತಿನ ದಿವಸ ನಾವು ಏನು ಅಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ದಂಪತಿಗಳು ಬಂದರೆ ಇನ್ನೂ ಸಂತೋಷ, ಅವರಿಗೆ ಬಂದು ಅಲ್ಲಿ ನೆಲೆಬೇಕು ಅಂತ ಕೂಡ ಕೋರ್ಕೊಳ್ಳುತ್ತಾ, ಅದೇ ರೀತಿ ನಮ್ಮ ಕಂಗಾನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಾಮಸಾಗರ ಕೆರೆ ಹತ್ರ ಸುಮಾರು 9 ಕೋಟಿ ರೂಗಳಲ್ಲಿ ಒಂದು ಬ್ರಿಡ್ಜ್ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ ಶಾಸಕರು. ಅದರಿಂದ ಇಲ್ಲಿ ಒಂದು 7-8 ಪಂಚಾಯತಿಗಳಿಗೆ ಅದು ಅನುಕೂಲ ಆಗ್ತದೆ. ಆ ಒಂದು ಇದಕ್ಕೆ ರೈತರ ಪರವಾಗಿ ನಮ್ಮ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ನೀರಾವರಿ ಕೂಡ ಪಾಪೇನಹಳ್ಳಿ ಗೋಪೇನಹಳ್ಳಿ ಮುಂದೆ ಒಂದು ಬ್ರಿಡ್ಜ್ ನಿರ್ಮಾಣಕ್ಕೆ ಕೂಡ ಅನುಮೋದನೆ ಸಿಕ್ಕಿದೆ. ಅದು ಕೂಡ ಒಂದು ಸಂತೋಷವಾದ ಕೆಲಸ. ಈ ಎಲ್ಲ ಕೆಲಸಗಳಿಗೂ ನಮ್ಮ ಹಿರಿಯ ನಾಯಕರಾದ
ಮಾಜಿ DC ಬ್ಯಾಂಕ್ ಅಧ್ಯಕ್ಷರಾದ ಗೋವಿಂದ ಗೌಡರು ಈ ಎಲ್ಲ ಕೆಲಸಗಳು ನಮ್ಮ ಬೆನ್ನಿಂದೆ ಇದ್ದು ಇವುಗಳೆಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೂಡ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೂ ಕೂಡ ಅವರು ಬಂದು ಸಹಕಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. 2ನೇ ತಾರೀಕು ಸೋಮವಾರ ನಮ್ಮ APMC ಯಾರ್ಡ್ ಏನಿದೆ 25 ಎಕರೆ ಜಮೀನು, ಆ ಒಂದು ಜಮೀನಿನಲ್ಲಿ ಒಂದು ಕಲ್ಯಾಣೋತ್ಸವವನ್ನು ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀಮತಿ ರೂಪಕಲಾ ಶಶಿಧರ್ ಅವರ ಕಡೆಯಿಂದ ಮತ್ತು APMC ಕಡೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ತಿರುಪತಿಯಿಂದ ಎಲ್ಲ ವಿಗ್ರಹಗಳನ್ನು ಜೊತೆಗೆ ಅಲ್ಲಿನ ಪೂಜಾರಿಗಳು ಎಲ್ಲ ಅಲ್ಲಿಂದನೇ ಬಂದು ಇಲ್ಲಿ ಕಲ್ಯಾಣೋತ್ಸವವನ್ನು ಮಾಡಬೇಕು ಅಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ APMCಗೆ ಸುಮಾರು 35 ಕೋಟಿ DPR ಮಾಡಿ ಅದರಲ್ಲಿ ಕಾಂಪೌಂಡ್ ವಾಲ್ 2 ಕೋಟಿದು ಕೆಲಸ ನಡೀತಾ ಇದೆ. ಆಮೇಲೆ ಒಂದು 10 ಕೋಟಿದು ಇವಾಗ ವರ್ಕ್ ಆರ್ಡ್ರು ಕೊಟ್ಟಿದ್ದೀವಿ. ಆ ಒಂದು ಕಾರ್ಯದ ಉದ್ಘಾಟನೆ ಭೂಮಿ ಪೂಜೆಯನ್ನು ಮಾಡಬೇಕಾಗಿದೆ. ಅದ್ರ ಜೊತೆಗೇನೆ ಈ ಒಂದು ಕಾರ್ಯಕ್ರಮವನ್ನು ಸಹ ನಾವು ಇಟ್ಕೊಂಡಿದ್ದೀವಿ. ಎಲ್ಲ ಈ ಒಂದು KGF ತಾಲ್ಲೂಕಿನ ಎಲ್ಲ ರೈತ ಬಾಂಧವರು ಮತ್ತು ಎಲ್ಲ ಮತದಾರರು, ಕಾರ್ಯಕರ್ತರು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ತಾಯಂದರು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕಾಗಿ ಈ ಮುಖಾಂತರ ಇಲ್ಲಿ ಪೂಜೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಎಲ್ಲರನ್ನೂ ಸನ್ಮಾನಿಸ್ತಾ ಇದ್ದೀವಿ. ಎಲ್ಲರೂ ಬರಬೇಕು ಅಂತ, ಎಲ್ಲರೂ ಬಂದು ಆ ಒಂದು ದೇವರ ಕೃಪೆಗೆ ಪಾತ್ರ ಆಗಬೇಕು. ಜೊತೆಗೆ ಇದು ರೈತರ ಒಂದು ಕೆಲಸ, ರೈತರು ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಶ್ರೀನಿವಾಸ ಕಲ್ಯಾಣವನ್ನು ಅಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೋಸ್ಕರ ಎಲ್ಲ ಜನಾಂಗದವರು, ಎಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇದರಲ್ಲಿ ಪಾರ್ಟಿ ಇನ್ನೊಂದು ಏನು ಇರಲ್ಲ, ಎಲ್ಲ ಜನತೆ ಕೂಡ ಇದರಲ್ಲಿ ಬಂದು ಭಾಗವಹಿಸಬೇಕು. ದೇವರನ್ನು ಪ್ರಾರ್ಥಿಸ್ಕೊಂಡು ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು ಅಂತ, ಜೊತೆಗೆ ಅವರೂ ಆಶೀರ್ವಾದ ಪಡ್ಕೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ, ಸಮಸ್ತ ಜನರು ಒಂದು 10,000 ಜನ ಸೇರಬೇಕು ಅಂತ ವಿನಂತಿಯನ್ನು ಈ ಮೂಲಕ ನಾನು ಮಾಡ್ತಾ ಇದ್ದೇನೆ. ಇಲ್ಲಿಂದ ನಮ್ಮ ಕಂಗಾನಹಳ್ಳಿ ಗ್ರಾಮ ಪಂಚಾಯತಿ ಓಟ್ಕಲ್ಲಿ ಮಿಠೆಯಿಂದ ಪೂಜೆಯನ್ನು ಹಮ್ಮಿಕೊಂಡಿರ್ತೇವೆ. ನಮ್ಮ ರಾಧಾಕೃಷ್ಣ ರೆಡ್ಡಿ ನಮ್ಮ ಗುರುಗಳಾದಂಥ ಅವ್ರ ಸಮ್ಮುಖದಲ್ಲಿ ಮತ್ತು ನಮ್ಮ ವಿಜಯಣ್ಣ ಅವರು, ನಮ್ಮ ರತ್ನಾಭ್ಯಣ್ಣವರು, ನಮ್ಮ ಆಮ ಲಕ್ಷ್ಮೀನಾರಾಯಣವರು ಮತ್ತು ನಮ್ಮ ಪಂಚಾಯತ್ ಒಳಪಟ್ಟಂಥ ಎಲ್ಲ ಲೀಡರ್ಗಳು, ಎಲ್ಲ ಮುಖಂಡರುಗಳು, ಎಲ್ಲ ಕಾರ್ಯಕರ್ತರು, ಯಂಕಣ್ಣವರು, ವಿಶೇಷವಾಗಿ ನಮ್ಮ ಗುರುಗಳು ಯಂಕಣ್ಣವರಾಗಲಿ ಇವ್ರ ಸಮ್ಮುಖದಲ್ಲಿ ಇಲ್ಲಿಂದ ಫಸ್ಟ್ ಮೊದಲನೇದಾಗಿ ಕಂಗಾನಹಳ್ಳಿ ಪ್ರಚಾರ ಸಮಿತಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲ ಬಂದು ಇಲ್ಲಿ ಕೋಆಪರೇಷನ್ ಮಾಡಿರ್ತಕ್ಕಂಥ ಎಲ್ಲ ಜನರಿಗೂ ಮತ್ತೊಮ್ಮೆ ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ತಿಳಿಸ್ತೇವೆ. ಇನ್ನೊಂದು ವಿಚಾರ ಅಂದರೆ ಈ APMC ಮಾರ್ಕೆಟ್ ಮಾಡಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರು, ನಮ್ಮ ಗೌರವಯುತರಾದಂತಹ ಸನ್ಮಾನ್ಯ ಕರಕುಶಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ರೂಪಕಲಾ ಶಶಿಧರ್ ಮೇಡಮ್ನವರಾಗಲಿ, ನಮ್ಮ ನೆಲೆಯಲ್ಲಿ ಗೋವಿಂದ ಗೌಡ್ರ ಅಧ್ಯಕ್ಷರಾಗಲಿ ಅದಕ್ಕೆ ಶ್ರಮವಹಿಸಿ ಮನಸ್ಫೂರ್ತಿಯಾಗಿ ಅವ್ರ ಕೈಯಿಂದ ಹಾಕಿ ಮರಿ ಮಾಡಿದ್ದಾರೆ. ಯಾರು ನಮ್ಮ ಬೆಲೆಯಲ್ಲಿ ಗೋವಿಂದ ಗೌಡ್ರು ಸ್ವಲ್ಪ ಡಿಲೇ ಆದ್ರೂ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನ ಡಿಲೇ ಆದ್ರೂ ಸಹ ಅವ್ರಿಗೆ ದೇವರು ಆರೋಗ್ಯ ಆಯಿಸ್ಕೊಟ್ಟು ಇನ್ನೂ ಮುಂದುವರಿಸಲಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೀನಿ. ಈ ಕ್ಷೇತ್ರದ ಸಂಕ್ಷೇಮ ಸಾರಥಿ, ನಮ್ಮೆಲ್ಲರ ನಾಯಕಿ ಶ್ರೀಮತಿ ರೂಪಕಲಾ ಶಶಿಧರ್ ಅವರ ಒಂದು ನೇತೃತ್ವದಲ್ಲಿ 29ನೇ ತಾರೀಕು ನಡೆಯಲಿರುವ ಶ್ರೀ ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಹಮ್ಮಿಕೊಂಡಿರುವ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಕಂಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಬೂತ್ ಮಟ್ಟದ ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು ಮತ್ತು ನಮ್ಮ ಎಲ್ಲ ಅತಿಥಿಗಳು, KGF ಕ್ಷೇತ್ರದ ಮುಖಂಡರು ಅತಿಥಿಗಳ ಒಂದಿಗೆ ಸೇರಿ ಇವತ್ತು ನಾವು ಪ್ರಚಾರ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮನ ಯಾಕಪ್ಪ ಹಮ್ಮಿಕೊಂಡಿದ್ದೇವೆ ಅಂದರೆ, ಈ ಕ್ಷೇತ್ರ 1913ರಲ್ಲಿ ರೂಪಕಲಾ ಅವರು ಈ ಕಡೆ ಬಂದಾಗ ಇಲ್ಲಿ ಮಹಿಳೆಯರಿಗೆ, ಯುವಕರಿಗೆ, ಬಡವರಿಗೆ, ಎಲ್ಲ ರೀತಿಯ ಜನಾಂಗಕ್ಕೆ ಕೂಡ ಏನೇನು ಸೌಲಭ್ಯಗಳು ಕೊಡಬೇಕು ಅನ್ನೋದರಲ್ಲಿ ಮನದಟ್ಟು ಮಾಡಿಕೊಂಡು ಅಭಿವೃದ್ಧಿಯ ಒಂದು ಹೆಜ್ಜೆ ಮುಂದೆ ಇರೋದ್ರಿಂದ ಅವರಿಗೆ ಆಯುರಾರೋಗ್ಯ ಅಷ್ಟೈಶ್ವರ್ಯವನ್ನು ನೀಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ, ಈ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದ ಜನತೆ
ಈ ಕ್ಷೇತ್ರದ ಜನತೆಯೊಂದಿಗೆ ನಮ್ಮ ಜಿಲ್ಲೆಯ ಜನತೆಯು ಜಿಲ್ಲೆಯಿಂದ ರಾಜ್ಯದ ಮತ್ತು ರಾಷ್ಟ್ರ ಕೂಡ ಒಳ್ಳೆಯದಾಗಲಿ ಅಂತ ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಇಡೀ ಜಿಲ್ಲೆಯಿಂದ ಅಥವಾ ಎಲ್ಲ ತಾಲೂಕುಗಳಿಂದ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತೇಳಿ ಮನವಿ ಮಾಡ್ಕೊಳ್ತಾ, ಈ ಕಾರ್ಯಕ್ರಮದಲ್ಲಿ ಮತ್ತು ನಮಗೆ ಬೆನ್ನೆಲುಬಾಗಿ ನಿಂತಿರುವ ಗೋವಿಂದ ಗೌಡರು ಕೂಡ ಇದು 2ನೇ ಕಾರ್ಯಕ್ರಮ. ಶ್ರೀನಿವಾಸ ಕಲ್ಯಾಣ ಅಂದರೆ ಭಗವಂತ ಶ್ರೀ ವೆಂಕಟೇಶ್ವರ ಅಂದರೆ ಅವ್ರು ಬಹಳ ಭಕ್ತಿ. ಅವ್ರು ವೆಂಕಟೇಶ್ವರ ಹೆಸರು ಹೇಳಿದ್ರೆ ಅವ್ರು ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ ಇರ್ತಾರೆ. ಆ ರೀತಿ ಅವರು ಕೂಡ ಅವ್ರ ಕುಟುಂಬ ಕೂಡ ಒಳ್ಳೆಯದಾಗಲಿ ಅಂತ ನಾವು ಭಾವಿಸ್ತಾ, ಮತ್ತು ಈ ಕಾರ್ಯಕ್ರಮಕ್ಕೆ ಮುಂದೆ ನಮ್ಮೆಲ್ಲರೂ ಕೂಡ ಈ ಇಂಡಸ್ಟ್ರಿಗಳು ಬರೋದಕ್ಕೆ ನಮ್ಮ KJP ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಲಿ, ಅವ್ರಿಗೆ ಆರೋಗ್ಯ ಐಶ್ವರ್ಯನ ಕೊಳ್ಳಿ, ನಮ್ಮ ಗುರುಗಳಂತ KH ಮುನ್ನಪ್ಪನವರು ಕೂಡ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ನಾವು ಇವತ್ತು ಈ ಕಾರ್ಯಕ್ರಮಕ್ಕೆಲ್ಲ ಬಂದು ನಮ್ಮ ಪಂಚಾಯಿತಿ ವತಿಯಿಂದ ಇದು ಪಂಚಾಯಿತಿ ಮಟ್ಟದಲ್ಲಿ ಒಂದು ಪ್ರಚಾರ ಸಭೆ. ಇದಕ್ಕೆ ತಾವು ಕೂಡ ಪತ್ರಿಕಾ ನೋಡಿ ಎಲೆಕ್ಟ್ರಾನಿಕ್ ಮೀಡಿಯಾ ಅವರು ಕೂಡ ಬಂದಿದ್ದು ನಿಮ್ಗೆ ಕೂಡ ಸ್ವಾಗತವನ್ನು ಬಯಸಿ ಮತ್ತು ನಿಮಗೆ ಶುಭ ಕೋರಿ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೆಚ್ಚಿನ ಒಂದು ಪ್ರಚಾರ ನೀಡಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಮಾಡಿದ್ದಕ್ಕೆ ನಮಗೆ